ಯವನಸ್ವ ಅನ್ನುವಂತ ರಾಜ ಯವನಸ್ವ ಅನ್ನುವಂತ ರಾಜ ಏನ್ ಮಾಡ್ತಿದ್ದ ಯಾಕಂದ್ರೆ ಇವತ್ತಿನ ದಿವಸ ಏನ್ ಮಾಡ್ಯಾನು ತಾನ ಹೊಟ್ಟಿಲೆ ನಿಂತಾನ ತಾನ ಹೊಟ್ಟಿಲೆ ಅವ್ನು ಹೆಂಗ ನಿಂತಾನಂದ್ರ ಅವ್ನಿಗೆ ಎಷ್ಟೋ 100 ಮಂದಿ ಹೆಂಡ್ರಿದ್ರು ಎಷ್ಟೋ ದೊಡ್ಡ ರಾಜ ಇದ್ದಕ್ರೆ 100 ಮಂದಿನ ಹೆಂಡ್ರ ಮಾಡ್ಕೊಂಡು ಅವ್ನಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಲಾರದ ಟೈಮ್ದಾಗ ಮಕ್ಕಳಾಗಲಿಲ್ಲ 100 ಮಂದಿನ ಹೆಂಡ್ರ ನಾಡ್ಲಿಕ್ಕೆ ಇನ್ನು ಏನ್ ಮಾಡೋದು ನನ್ನ ಜೀವನ ಹಾಕಿ ತಿಳ್ಕೊಂಡು ಕಾಡಾದಾಗ ತನ್ನ ಸೈನಿಕರನ್ನ ಕರ್ಕೊಂಡು ಹೋದ ಸೈನಿಕರನ್ನ ಕರ್ಕೊಂಡು ಹೋದ ಟೈಮ್ದಾಗ ಏನ್ ಮಾಡ್ತಾನೋ ಒಂದು ಜೋಪಡಿ ಇತ್ತಲ್ಲಿ ಆ ಜೋಪಡಿದಾಗ ಹೋಗಿ ನೋಡ್ತಾನ ಒಬ್ಬ ದೊಡ್ಡ ಋಷಿ ಅಲ್ಲಿ ಏನ್ ಮಾಡ್ತಿದ್ದ ಜಪ ತಪ ಮಾಡ್ತಿದ್ದ ಜಪ ತಪ ಮಾಡುವಾಗ ಹೋಗಿ ನೋಡ್ತಾನು ನೋಡಿದಾಗ ಗುರುಗಳು ನೋಡಿ ಏನ್ ಮಾಡ್ತಾರ ಅವ್ರು ನೆಬಸುವಾರ ತಂಗ ಮುಂದೆ ಗೊತ್ತಾಗ ಅವ್ರಿಗೆ ಎದ್ದ ಮೇಲೆ ಕೇಳ್ತಾನೆ ಯಾವ ತಮಾನಿ ಅಂತ ಕೇಳಿದಾಗ ನಾ ಹಿಂಗೆ ಯವನಸ್ವ ಅನ್ನುವಂತ ರಾಜ ಅದನಿ ನಮ್ಮ ದಂಡ ತಲವಾರೆಲ್ಲ ತಗೊಂಡ್ ನಾ ಈ ಕಡೆ ಬಂದನಿ ಅಂತ ಹೇಳಿದಾಗ ಅವಾಗ ಅವ್ರು ಹೇಳ್ತಾನ ದೊಡ್ಡ ಗುರು ತ್ರಿಕಾಲತ್ತಾನಿ ಯಾಕೋ ತಮ್ಮ ಒಂದು ಮನುಷ್ಯನಾಗ ಚಿಂತೆ ಮಾಡತ್ತದಿ ಯಾಕ ಅಂತ ಕೇಳಿದಾಗ ಏನ್ರಿ ಸ್ವಾಮಿ ಇನ್ನತ್ತನ ನಾನು ಯಾರು ಕೇಳಿರ್ಕಿಲ್ಲ ನೀವು ಕೇಳಿರಿ ಮತ್ತೆ ಏನ್ ಹಂತ ನನ್ನ ಮನುಷ್ಯನಾಗಿರ್ತದ ನೀವು ಹೇಳ್ರಿ ಅಂತ ಹೇಳಿದಾಗ ಅವ ತ್ರಿಕಾಲಜ್ಞಾನಿ ಹೇಳ್ತಾನೆ ಏನಿಲ್ಲ ನೀ 100 ಮಂದಿನ ಹೆಂಡ್ರನಾಗ ಹೇಳಿ ಆದ್ರೂ ನಿನಗ ಮಕ್ಕಳಾಗಿಲ್ಲ ಅದ ಚಿಂತೆ ನಿನಗೆ ಹೆಚ್ಚಾಗೈತಿ ಇದ ನಿನಗೆ ಚಿಂತೆ ಚಾಲು ಆಗೈತಿ ಅಂತ ಹೇಳಿಬಿಟ್ಟ ಯಾವಾಗ ಹೋಗಿ ಅವ ಯವನಸ್ವ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಅವಾಗ ಗುರುಗಳು ಹೇಳ್ತಾರೋ ಏ ತಮಾನಿ ಅಡ್ಡಾಕ ಕಾಳಜಿ ಮಾಡ್ತಿ ನಿನಗೂ ಮಕ್ಕಳಾಗತ್ತಾವು ಅಂತ ಹೇಳ್ತ ನಿನಗೂ ಮಕ್ಕಳ ಹಾಕ್ತಾವ ಅಂತ ಹೇಳಿದಾಗ ಯವನಸ್ವ ಎಲ್ಲಿ ಅಂತ ಹೌಸಾತು ಅವಾಗ ಹೇಳ್ತಾರೆ ಏನು ಮಾಡ್ರಿ ಗುರುಗಳ ಅಂತ ನಾ ಕೇಳಿದಾಗ ಅವಾಗ ಗುರುಗಳು ಹೇಳ್ತಾರೆ ಏನಿಲ್ಲ ತಮ್ಮ ಒಂದು ಕುಂಡಲದಾಗ ನಾ ನೀರು ಮಂತ್ರಿಸಿ ಕೊಡುತ್ತಾನೆ ಒಂದು ಕುಂಡಲದಾಗ ನೀರು ಮಂತ್ರಿಸಿ ಕೊಡುತ್ತಾನು ನೀ ಅತಿ ಪ್ರೇಮ ಯಾ ಹೇತಿ ಮೇಲದಿ ಆ ಹೇತಿ ಹೋಗಿ ಕುಂಡಲದಾಗ ನೀರು ಕುಡಿಸತ್ ಹೇಳಿ ಬಿಡುತ್ತ ಕುಂಡಲದಾಗ ನೀರು ಕುಡಿಸತ್ತೆ ಹೇಳಿ ಮಂತ್ರ ಮಾಡಿ ಕೊಟ್ಟ ಅವಾಗ ಯವನಸ್ವ ಏನ್ ಮಾಡ್ತಾನೆ ಕಂಡಾಪಟ್ಟಿ ಕಟ್ಟಾಗಿತ್ತು ಯಪ್ಪ ಗುರುಗಳು ಇವತ್ತು ಮನೆಗೆ ನಾವು ನಾಳೆ ಅಂತ ಹೋಗ್ಕೊಂಡ್ರಿ ಅಂದ ಆತಮ್ಮ ಇಲ್ಲೇ ಊಟ ಮಾಡು ಇಲ್ಲೇ ಮಾಡ್ಕೊಂಡು ನಾಳೆ ಹಜವತ್ತೆ ಅಂತ ಹೋಗಲ್ಲ ನಾವು ಗುರು ಅಂದಾಗ ಏನ್ ಮಾಡ್ತಾನೆ ಯವನಸ್ವ ಯಾಕಂದ್ರೆ ಊಟ ಮಾಡಿ ಮಾಡ್ಕೊಳ್ಳೋ ಟೈಮ್ದಾಗ ರಾತ್ರಿ ವಾರದಾಗ ಯಾತ್ರ ಆತು ನೀರಿನ ಡಗಿ ಬೀಳ್ತಾವ ನೀರಿನ ಡಗಿ ಬಿಟ್ಟಾಗ ಅದ ಕುಂಡಲದಾಗಿನ ನೀರು ಅಲ್ಲೇ ತಲೆದಿರಿಗೆ ತಗೊಂಡಿರ್ತ ಗೊತ್ತಾಗ್ಲಿಲ್ಲ ಅದನ್ನ ಗಟ್ಟ 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 ಕುಡಿದು ಬಿಡುತ್ತ ಯಾವಾಗ ಯವನಸ್ವ ಮಂತ್ರಿಸ್ಕೊಟ್ಟಂತ ನೀರು ಕುಡಿದಾಗ ಅರ್ಧ ತಾಸ ಆದ ಅರಿವಿಗೆ ಬಂತ ಯಪ್ಪ ನನ್ನ ಕಡೆ ಕಾಂತಾತು ಮಂತ್ರಿಸ್ಕೊಟ್ಟಂತ ನೀರು ನಾನ ಕುಡ್ದನಿ ಇನ್ನು ಹೆಂಗ ಮಾಡ್ಲಿ ಅಂತ ತಿಳ್ಕೊಂಡು ಹೋಗಿ ತ್ರಿಕಾಲಜ್ಞಾನಿ ಗುರುಗಳನ್ನ ಕೇಳ್ತಾನ ಯಪ್ಪ ನನ್ನ ಕಡೆ ಇಟ್ಟು ತಪ್ಪಾಗೆತ್ತೀನಿ ಮಂತ್ರಿಸ್ಕೊಟ್ಟಂತ ನೀರು ನಾನ ಕುಡ್ದನಿ ಇನ್ನು ಹೆಂಗ ಮಾಡ್ಲಿ ಬರುವಂತ ಅಂತ ಕೇಳಿದಾಗ ಅವಾಗ ಅವ್ನು ಹೇಳ್ತಾನು ಏ ತಮ್ಮ ಗುರುಗಳು ಆಡಿದ ಮಾತು ಖುಷಿ ಹೋಗಂಗಿಲ್ಲ ಹೊಟ್ಟಿಲೆ ಆಗುವ ಕೆಳ್ಳನಾಗ್ತೀನಿ ಹೊಟ್ಟಿಲೆ ಆಗತ್ತಿ 9 ತಿಂಗಳ 9 ದಿನ ಆದ ನೀ ಗಂಡು ಕೂಸನ ಹಡಿತಿ ಅಂತ ಹೇಳ್ತಾನು 9 ತಿಂಗಳ 9 ದಿನ ಆದ್ಮೇಲೆ ಗಂಡ ಕೂಸನ ಹಡಿತಿ ಅದನ್ನ ಹೆಂಗ ಪಾರ ಮಾಡೋ ಯಪ್ಪ ಅಂತೇಳಿ ಆಶೀರ್ವಾದ ಬೇಡಿದ ಅವಾಗ ಏನಿಲ್ಲ ನಾನು ಒಂದು